That's great to hear. So, what's on your mind tonight? Actually, I have a question. Can I ask? Absolutely. What's on your mind? ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ತಮಿಳ್ನಲ್ಲಿ ನೋಡಿರೋ ಹಾಗೆ AI ಜೊತೆ ಮಾತಾಡೋದು ಹೇಗೆ ಅಂದರೆ ಜೆಮಿನಿ AI ಅಂತ ಒಂದು ಆ್ಯಪ್ ಇದೆ. ಆಲ್ಮೋಸ್ಟ್ ಆಲ್ ಬಹಳ ಜನಕ್ಕೆ ಗೊತ್ತಿರ್ಬೋದು ಇದ್ರ ಬಗ್ಗೆ. ಆದರೆ ಇದನ್ನು ಯಾವ ಥರ ಯೂಸ್ ಮಾಡೋದು ಎಜುಕೇಷ್ನಲ್ ಪರ್ಪಸ್ಗೆ ಮಾತ್ರ ದಯವಿಟ್ಟು ಯೂಸ್ ಮಾಡಿ. ಇದು ಬೇರೆ ಯಾವುದೇ ನಿಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ ಏನಾದರೂ ಇದ್ದರೆ ಏನು ಶೇರ್ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಇದನ್ನು ಯೂಟಿಲೈಸ್ ಮಾಡ್ಕೊಳ್ಳೋದು ಏನಿದೆ ಅಲ್ಲ, ಭಾಳನೇ ಸಖತ್ತಾಗಿದೆ. ಅದು ನೀವು ಯೂಸ್ ಮಾಡೋದ್ರ ಮೇಲೆ ಡಿಪೆಂಡ್ ಯಾವ ಥರ ಯೂಸ್ ಮಾಡ್ತೀರಂತ. ಯಾಕಂತಂದರೆ ಬಹಳಷ್ಟು ಜನಕ್ಕೆ ಇಂಗ್ಲೀಷ್ ಕಲಿಬೇಕಂತ ಇರುತ್ತೆ, ಆದರೆ ಪಾರ್ಟ್ನರ್ ಇರೋಲ್ಲ ಮಾತಾಡೋಕ್ಕೆ. ಸೊ ಇದಕ್ಕಂತಲೇ ಕೆಲವೊಬ್ಬರೆಲ್ಲ 10-20 ಸಾವಿರ ಈ ಥರ ಎಲ್ಲ ದುಡ್ಡು ಕೊಟ್ಟು ಕ್ಲಾಸಸ್ಗೆ ಹೋಗ್ತಿರ್ತಾರೆ. ಆಮೇಲೆ ಕೆಲವೊಂದು ಆ್ಯಪ್ಸ್ ನೀವು ನೋಡಿರ್ಬೋದು, ನಾನು ಹೆಸರು ಹೇಳೋಕ್ಕೆ ಹೋಗಲ್ಲ. ಕೆಲವೊಂದು ಆ್ಯಪ್ಸಲ್ಲೆಲ್ಲ ಇದೇ ಥರ ಜಸ್ಟ್ ಅವರು ಬಂದು ನಿಮ್ಮ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾರೆ. ಇಷ್ಟಕ್ಕೆ ಮಂತ್ಲಿ ಅಂತ ಇಷ್ಟಂತ ಫೀಸ್ ಇರುತ್ತೆ, ಅದು ಕಡಿಮೆನೂ ಇರೋಲ್ಲ, ಭಾಳಷ್ಟು ದುಡ್ಡು ಇರುತ್ತೆ. ಹಿಂಗಾಗಿನೇ ಇದೊಂದು ಒಳ್ಳೆಯ ಅಪ್ಲಿಕೇಶನ್ ಅಂತಲೇ ಹೇಳ್ತೀನಿ ನಾನು. ನೀವು ಯಾವ ಥರ ಯೂಟಿಲೈಸ್ ಮಾಡ್ಕೊತಿರೋ ನಿಮ್ಮ ಮೇಲೆ ಡಿಪೆಂಡು. ಆಮೇಲೆ ನಿಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ನ ಏನು ಶೇರ್ ಮಾಡೋಕ್ಕೆ ಹೋಗಬೇಡಿ ಇದ್ರ ಜೊತೆ. ನಿಮಗೆ ಗೊತ್ತಿರೋ ಹಾಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಒಳ್ಳೆಯದು ಹೌದು, ಕೆಟ್ಟದ್ದು ಹೌದು. ನಾವು ಅದನ್ನು ಯಾವ ಥರ ಯೂಸ್ ಮಾಡ್ಕೊತೀವಿ ಅನ್ನೋದು ನಮ್ಮ ಮೇಲೆ ಡಿಪೆಂಡು. ಈಗ ನಿಮ್ಮ ಮುಂದೆನೇ ನನ್ನ ಕೈಯಲ್ಲಿ ಫೋನ್ ಇದೆ. ಇದು ಆ್ಯಪ್ ಬಂದ್ಬಿಟ್ಟು ಈ ಥರ ಇರುತ್ತೆ. ಜೆಮಿನಿ AI ಅಂತ ನೀವು ಪ್ಲೇಸ್ಟೋರಲ್ಲಿ ಏನಾದರೂ ಸರ್ಚ್ ಮಾಡಿದರೆ ನಿಮಗೆ ಸಿಗುತ್ತೆ. ಇದನ್ನು ಯಾವ ಥರ ಯೂಸ್ ಮಾಡೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಏನಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ಈ ಆ್ಯಪ್ ನನ್ನ ಫೋನ್ ಇದೆ, ಫೋನಲ್ಲಿ ಓಪನ್ ಮಾಡ್ಕೊತಿದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ಅದನ್ನು ಆ್ಯಪ್ನ ಏನಾದರೂ ಇನ್ಸ್ಟಾಲ್ ಮಾಡ್ತಿದ್ರೆ ಜೆಮಿನಿ AI ಅಂತ ಪ್ಲೇಸ್ಟೋರಲ್ಲಿ ಸರ್ಚ್ ಮಾಡಿ ಸಿಗುತ್ತೆ. ಅದಾದಮೇಲೆ ಲಾಗಿನ್ಸ್ ಎಲ್ಲ ಕೇಳುತ್ತೆ. ಆಮೇಲೆ ನಿಮ್ಮ ಮೇನ್ ಇಮೇಲ್ ID ಕೇಳುತ್ತೆ. ಇಮೇಲ್ ID ಕೊಟ್ಟಮೇಲೆ ಅದೇನು ಕೆಲವೊಂದು ಆ್ಯಕ್ಸಸ್ ಕೇಳುತ್ತೆ, ಆ್ಯಕ್ಸಸ್ ಕೊಟ್ಟಮೇಲೆ ನೀವೇನಾದರೂ ಓಪನ್ ಮಾಡಿದರೆ ಈ ಥರ ಕಾಣುತ್ತೆ. ನಿಮ್ಮ ಹಲೋ ಭಾರತ್ ಅಂತ ಈ ಥರ ಈಗೇನು ನೋಡಿದ್ರಲ್ಲ ನೀವು ಇಂಟರ್ಫೇಸ್ ಆ ಥರ ಸಿಗುತ್ತೆ. ಮೇಲೆ ನಿಮ್ಮ ಹಲೋ ಭಾರತ್ ನಿಮ್ದೇನು ನೇಮ್ ಇರುತ್ತೆ ಅದು ನೀವು ಇಮೇಲ್ ID ಯಾವ ಥರ ಕೊಟ್ಟಿರ್ತೀರಲ್ವ ಆ ಥರ ಅದು ನಿಮ್ಮ ನೇಮ್ ಏನಿದೆಯಲ್ಲ ಅದು ಅಪೇರ್ ಆಗುತ್ತೆ, ಅಲ್ಲಿ ಮೇಲೆ ಡಿಸ್ಪ್ಲೇ ಆಗುತ್ತೆ. ಕೆಳಗಡೆ ಆಸ್ಕ್ ಜೆಮಿನಿ ಅಂತ ಇದೆ. ಇಲ್ಲಿ ನೀವು ಏನು ಬೇಕು ಅಂದರೆ ಏನಾದರೂ ಕ್ವಶನ್ ಕೇಳಬೇಕಂತ ಅಂದ್ಕೊಂಡಿದ್ರೆ ಟೈಪ್ ಮಾಡಿ ಕೇಳ್ಬೋದು. ಆಮೇಲೆ ಇನ್ನೊಂದು ಆಪ್ಷನ್ ಇದೆ, ಕ್ಯಾಮ್ರಾ ಆಪ್ಷನ್ನು. ಈಗ ಫಾರ್ ಎಕ್ಸಾಂಪಲ್ ಏನಾದರೂ ನೀವು ಬುಕ್ಕಲ್ಲಿ ಓದ್ತಾ ಇರ್ತೀರ, ನಿಮಗೆ ಅದೆಲ್ಲ ಟೈಪ್ ಮಾಡೋಕ್ಕೆ ಟೈಮ್ ಆಗುತ್ತೆ ಅಂತ ಏನಾದರೂ ಡೌಟ್ ಬಂತಂತಂದರೆ ಈ ಕ್ಯಾಮ್ರಾ ಮುಖಾಂತರ ಸ್ಕ್ಯಾನ್ ಮಾಡಿ ನೀವು ಆನ್ಸರ್ನ ತಿಳ್ಕೊಬೋದು. ಓಕೆನಾ? ಆಮೇಲೆ ನಿಮಗೇನಾದರೂ ಪ್ರಾಡಕ್ಟ್ ಇತ್ತು, ಏನೋ ಟ್ಯಾಬ್ಲೆಟು ಏನಾದರೂ ಸಿಕ್ಕಿತ್ತು ಕೈಯಲ್ಲಿ, ಅದು ಏನಂತನೂ ಗೊತ್ತಾಗಿಲ್ಲ ಅಂತಂದರೆ ಅದನ್ನು ನೀವು ಸ್ಕ್ಯಾನ್ ಮಾಡಿ ಚೆಕ್ ಮಾಡ್ಕೋಬೋದು. ಇನ್ನೊಂದು ನಾನು ಏನು ಹೇಳಿದ್ನಲ್ಲ ಕಮ್ಯುನಿಕೇಷನ್ ಪರ್ಪಸ್ಗೆ ಯೂಸ್ ಮಾಡ್ಬೇಕಂತ, ಅದೂ ಇದೆ. ಇಲ್ಲಿ ಲಾಸ್ಟಿಗೆ ಡಾಟ್ಸ್ ಇದೆ, ಒಂದು ನಿಮಿಷ. ಈ ಕ್ಯಾಮ್ರಾ ಸ್ಪೀಕರ್ ಆಪ್ಷನ್ ಏನು ಕಾಣ್ತಿದೆಯಲ್ಲ ಅದು ನಿಮಗೆ ಈ ಕಡೆ ಲಾಸ್ಟಿಗೆ ಡಾಟ್ ಏನು ಕಾಣ್ತಿದಲ್ವ ಆ ಆಪ್ಷನಲ್ಲಿ ಆ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡ್ರೆ ಓಪನ್ ಆಯ್ತು. ನನಗೆ ಈಗ ಓಪನ್ ಆಗಿದೆ, ಈ ಥರ ಇದೆ. So I can't control media yet when we are live. For now, going live is great for things like chatting, finding answers or brainstorming new ideas. ನೋಡಿ ಆಗಲೇ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದೆ, ನಾನು ಸ್ಟಾಪ್ ಮಾಡಿಲ್ಲ, ಈಗ ಸ್ಟಾಪ್ ಮಾಡಿದ್ದೀನಿ. ನಿಮ್ಮ ಮುಂದೆನೇ ಒಂದು ಲೈವ್ ತೋರಿಸ್ತೀನಿ ಯಾವ ಥರ ಯೂಸ್ ಮಾಡ್ಕೊಳ್ಳೋದು ಏನಂತ. ದಯವಿಟ್ಟು ನಿಮ್ಮ ಕಮ್ಯುನಿಕೇಷನ್ ಇಂಪ್ರೂವ್ಗೋಸ್ಕರ ಮಾಡಿ. ಆಮೇಲೆ ಕೆಟ್ಟದಾಗೆಲ್ಲ ಏನು ಮಾತಾಡೋಕ್ಕೆ ಹೋಗಬೇಡಿ ನೀವು. ಯಾಕಂತಂದರೆ ನೀವು ಇಮೇಲ್ ಐಡಿಯಿಂದ ನೀವು ಲಾಗಿನ್ ಆಗಿರ್ತೀರ, ಅವರೆಲ್ಲ ಟ್ರ್ಯಾಕ್ ಮಾಡ್ತಾರೆ. ಹಿಂದ್ಗಡೆನೂ ಒಂದು ಟೀಮ್ ಇರುತ್ತೆ. ದಯವಿಟ್ಟು ಹುಷಾರಾಗಿ ಯೂಸ್ ಮಾಡಿ. ಇದು ನಾನು ಹೇಳ್ತೀನಲ್ಲ, ನೀವು ಎಜುಕೇಷ್ನಲ್ ಪರ್ಪಸ್ಗೆ ಮಾತ್ರ ಯೂಸ್ ಮಾಡಿ, ಅದು ಬಿಟ್ಟು ಬೇರೆ ಯಾವುದೇ ಪರ್ಪಸ್ಗೆ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಮೇನ್ ಥಿಂಗ್ ನಿಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ನ ಏನು ಶೇರ್ ಮಾಡ್ಕೊಳಕ್ಕೆ ಹೋಗಬೇಡಿ. ನಾರ್ಮಲಾಗಿ ನೀವು ಒಂದು
ಎಲ್ಲಿಯಾದರೂ ಕ್ಲಾಸಿಗೆ ಹೋದರೆ ಯಾವ ಥರ ಮಾತಾಡ್ತಾರೋ ಅದೇ ಥರ ಮಾತಾಡಿ. ನಿಮ್ಮ ಮುಂದೆ ಎಕ್ಸಾಂಪಲ್ ತೋರಿಸ್ತೀನಿ. ನೀವು ಆನ್ ಮಾಡಿದ ತಕ್ಷಣ ಇದು ಓಪನ್ ಆಗಿಬಿಡುತ್ತೆ, ಓಕೆನಾ. ಅದು ಆಟೋಮೆಟಿಕಾಗಿ ನೀವೇನು ಮಾತಾಡ್ತೀರ ಅದು ಇಮಿಡಿಯೇಟಾಗಿ ವಾಯ್ಸ್ ತಗೊಳುತ್ತೆ. ಈಗ ನಾನು ಹೋಲ್ಡ್ ಮಾಡಿದ್ದೀನಿ, ಈಗ ಕಂಟಿನ್ಯೂ ಮಾಡ್ತೀನಿ. ಹಾಯ್. Hey there, what's on your mind tonight? How are you? I'm doing well, thanks for asking. It's nice to chat. How about you? Yeah, I am doing good. That's great to hear. So what's on your mind tonight? Actually, I have a question. Can I ask? Absolutely. What's on your mind? May I know how to improve my communication? Sure thing. Communication's a skill, and like any skill, it takes practice. Focus on being clear and specific when you talk. And remember, it's not just about what you say, but how you say it. Things like your tone of voice and body language matter a lot. Is it grammar important to speak English? It's not about sounding perfect all the time, but good grammar helps people understand you better, especially if English isn't their first language. Think of it as a tool to connect with others. Within how many days I can learn the English? That's a tricky question, because it depends on a few things. First, what do you mean by learn English? Do you want to be able to have a basic conversation, or do you want to be fluent and sound like a native speaker? That makes a big difference. Also, how much time can you dedicate to studying every day? The more time you put in, the faster you'll see progress. Yeah, my mother tongue is totally different, so that's the reason I am asking you. Sure, that makes sense. Learning a whole new language takes time, especially if it's really different from your first language. I can help you with some tips for staying motivated, or maybe suggest some good resources to check out. Okay, thanks a lot for your assistance. Anytime, let me know if anything else comes up. Sure, definitely. Absolutely. Just let me know when you're ready. May I know how long you will be there? I'm not able to stay in one place, but I can always make time to chat with you. Okay, that sounds good. Thank you. Anytime, let me know if anything else comes up. Okay, sure. Thank you. ಈಗ ಸ್ಟಾಪ್ ಮಾಡಿದ್ದೀನಿ. ನೋಡಿದ್ರಲ್ವಾ ಯಾವ ಥರ ಅಂತ. ಈ ಥರ ನಿಮ್ಮ ಎಜುಕೇಷ್ನಲ್ ಪರ್ಪಸ್ಗೆ ಆಮೇಲೆ ಕಮ್ಯುನಿಕೇಷನ್ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಮಾತಾಡಿ. ನೀವು ನಾರ್ಮಲಾಗಿ ಒಬ್ಬ ಮನುಷ್ಯನ ಜೊತೆ ನೀವು ಇನ್ಸ್ಟಿಟ್ಯೂಟಲ್ಲಿ ಯಾವ ಥರ ಮಾತಾಡ್ತೀರೋ ಆ ಥರ ಮಾತಾಡಿ. ಇಲ್ಲಿ ಭಾಳಷ್ಟೇ ಕಲಿಯೋದಿದೆ. ಯಾವುದೇ ಆಗಲಿ ನೀವು ಯಾವ ಥರ ಯೂಸ್ ಮಾಡ್ಕೊತೀರ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನು ಹೇಳೋದು ಓನ್ಲಿ ಫಾರ್ ಕಮ್ಯುನಿಕೇಷನ್, ಅಂದರೆ ಅದು ಎಜುಕೇಷ್ನಲ್ ಪರ್ಪಸ್ಗೆ ಮಾತ್ರ ಯೂಸ್ ಮಾಡಿ. ಬೇರೆ ಏನೂ ಮಾತಾಡೋಕ್ಕೆ ಹೋಗ್ಬೇಡಿ, ನಿಮ್ಮ ಪರ್ಸ್ನಲ್ ಥಿಂಗ್ಸ್ ಏನೇ ಆಗಲಿ. ಆಮೇಲೆ ಮಾತಾಡುವಾಗ ಕ್ಲಿಯರಾಗಿ ಮಾತಾಡಿ. ಯಾಕಂತಂದರೆ ಒಂದೊಂದು ಸರಿ ನೀವು ಮಾತಾಡೋದು ಅದಕ್ಕೆ ಅಂದರೆ ವಾಯ್ಸ್ ಏನಾದರೂ ಪ್ರಾಬ್ಲಮ್ ಆಗಿ ಗೊತ್ತಾಗದೆ ಬೇರೆ ಥರನೂ ಆನ್ಸರ್ ಬರ್ಬೋದು. ಅದಕ್ಕೇನಾದರೂ ಅದನ್ನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಒಂದೊಂದು ಸರಿ ಇದು AI ಆಗಿರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಕೆಲವೊಂದು ಟೈಮ್ ನಿಮ್ಮ ಇದ್ರ ವಾಯ್ಸ್ ಆ್ಯಕ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ, ಓಕೆನಾ. ಭಾಳಷ್ಟು ಜನಕ್ಕೆ ಒಂದು ಇನ್ಫಾರ್ಮೇಷನ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದ್ರ ಮೇಲೇ ಫುಲ್ಲು ಡಿಪೆಂಡೂ ಆಗೋಕ್ಕೆ ಹೋಗಬೇಡಿ. ಯಾಕಂತಂದರೆ 80% ಅಕ್ಯುರೇಟ್ ಇರ್ಬೋದು, 20% ಸ್ವಲ್ಪ ಏನಾದರೂ ಮಿಸ್ಟೇಕ್ ಇರ್ಬೋದು ಇದರಲ್ಲಿ. ಹಂಗಾಗಿನೇ ಯಾರು ಇದ್ರ ಮೇಲೇ ಫುಲ್ ಡಿಪೆಂಡ್ ಆಗೋಕ್ಕೆ ಹೋಗಬೇಡಿ. ಅಂದರೆ ಕೆಲವೊಂದು ರಾಂಗ್ ಇರ್ತವೆ. ಯಾಕಂತಂದರೆ ಇದು ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರೋದ್ರಿಂದ ಅಕ್ಯುರೇಟ್ ಇರೋಲ್ಲ ಎಲ್ಲ. ಹಂಗಾಗಿನೇ ಅದೇ ಹೇಳಿದ್ನಲ್ಲ, ಜಸ್ಟ್ ಕಮ್ಯುನಿಕೇಷನ್ ಪರ್ಪಸ್ಗೆ ಯೂಸ್ ಮಾಡಿ. ನಿಮಗೆ ಬೇರೆನೋ ಎಲ್ಲ ಸಿಗುತ್ತೆ, ಆನ್ಸರ್ ಎಲ್ಲ ಇದರಲ್ಲಿ ಬೇಗನೆ ಸಿಗುತ್ತೆ. ಈಗ ಟೈಪ್ ಅದೆಲ್ಲ ಮಾಡೋದಕ್ಕಿಂತ ಸ್ಕ್ಯಾನ್ ಮಾಡಿದರೆ ನಿಮಗೆ ಒಂದೇ ಸರಿ ಗೊತ್ತಾಗುತ್ತೆ. ಆಮೇಲೆ ಕೆಲವೊಂದು ವಸ್ತುಗಳು ಏನಂತ ಗೊತ್ತಿಲ್ಲ ಅಂತಂದರೆ ಸ್ಕ್ಯಾನ್ ಮಾಡಿದರೆ ಅದ್ರ ಬಗ್ಗೆನೂ ನೀವು ತಿಳ್ಕೊಬೋದು, ಓಕೆನಾ. ಈ ಥರ ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಕೆಟ್ಟದಾಗೇನೋ ಮಾತಾಡೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ. ನಿಮ್ಮ ಲಾಗಿನ್ ನಿಮ್ಮ ಇಮೇಲ್ ಐ ಡಿಯಿಂದ ಲಾಗಿನ್ ಆಗಿರುತ್ತೆ, ಹುಷಾರಾಗಿ ಯೂಸ್ ಮಾಡಿ ಅಷ್ಟೇ. ಇದೊಂದು ನಾನು ಹೇಳ್ತೀನಿ. ಇಷ್ಟೆಲ್ಲ ಒಳ್ಳೆ ಚೆನ್ನಾಗಿದೆ ಇದು. ಆ್ಯಕ್ಚುಲಿ ಸಮ್ ಇಯರ್ಸ್ ಬ್ಯಾಕ್ ಇರಲಿಲ್ಲ, ಈಗೆಲ್ಲ ಬಂದಿದೆ. ಕಮ್ಯುನಿಕೇಷನ್ ಯಾರು ಇಂಪ್ರೂವ್ ಮಾಡ್ಕೊಬೇಕಂತ ಇದ್ದೀರಾ ಅದು ಅವರಿಗೆಲ್ಲ ಸಖತ್ತಾಗೇ ಇದೆ ಇದು ಅಪ್ಲಿಕೇಶನ್ ಬಂದ್ಬಿಟ್ಟು. ನೀವೇನಾದರೂ ಯೂಸ್ ಮಾಡ್ಕೊಳಂಗಿದ್ರೆ ಜೆಮಿನಿ AI ಅಂತ ನೀವು ಪ್ಲೇಸ್ಟೋರಲ್ಲಿನೂ ಸಿಗುತ್ತೆ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತಿದ್ದೀನಿ.
ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.